ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನೀಪ್ ಫುಡ್ ವುಡ್. ನಾನಿವತ್ತು ತುಂಬಾನೇ ಟೇಸ್ಟಿ ಮತ್ತು ಗರಿಗರಿಯಾಗಿರುವ ಮಸಾಲಾ ದೋಸೆನ ಪರ್ಫೆಕ್ಟ್ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನೀವು ಯಾವತ್ತು ಈ ರೀತಿಯಾಗಿ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ ನೋಡಿ. ದೋಸೆ ಅಂತೂ ತುಂಬಾನೇ ಕ್ರಿಸ್ಪಿಯಾಗಿ ಮತ್ತೆ ಬಾಯಲ್ಲಿ ಇಟ್ಟರೆ ಕರಗಬೇಕು ಆ ರೀತಿಯಾಗಿ ಬರುತ್ತೆ. ಸೇಮ್ ಹೋಟೆಲ್ ನಲ್ಲಿ ಯಾವ ತರ ಮಾಡ್ತಾರೋ ಮಸಾಲಾ ದೋಸೆ ಅದೇ ಟೇಸ್ಟ್ ಅಲ್ಲಿ ಮನೆಯಲ್ಲೂ ಕೂಡ ಬರುತ್ತೆ. ನಾನ್ ಹೇಳಿರೋ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ರೆ ಮಾತ್ರ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬೌಲ್ ನ ತಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗುವಷ್ಟು ರಾ ರೈಸ್ ನ ತಗೊಂಡಿದ್ದೀನಿ. ಅಂದ್ರೆ ರೇಷನ್ ಅಂಗಡಿಯಲ್ಲಿ ಸಿಗುತ್ತಲ್ವಾ ರಾ ರೈಸ್ ಅದನ್ನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು, ಯಾಕಂದ್ರೆ ರೇಷನ್ ರೈಸ್ ಅಲ್ಲಿ ತುಂಬಾನೇ ಡಸ್ಟ್ ಅನ್ನೋದು ಇರುತ್ತೆ. ಹೀಗಾಗಿ ನಂತರ ಇದಕ್ಕೆ 1/2 ಕಪ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಕಪ್ ಗಿಂತ ಸ್ವಲ್ಪನೇ ಕಡಿಮೆ ಆಗುವಷ್ಟು 1/2 ಕಪ್ ಆಗುವಷ್ಟು ತೊಗರಿ ಬೇಳೆನ ಸೇರಿಸ್ಕೊಂಡು ಎಲ್ಲಾನು ಕೂಡ 4ರಿಂದ 5 ಬಾರಿ ಆದ್ರೂ ವಾಶ್ ಮಾಡ್ಕೊಂಡು ಈ ರೀತಿಯಾಗಿ ನೀರನ್ನ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ 5ರಿಂದ 6 ವಾರ ಆದ್ರೂ ನೆನೆಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ರುಬ್ಬೋ ಟೈಮ್ ಅಲ್ಲಿ ಗಟ್ಟಿಯಾದ ಅವಲಕ್ಕಿನ ನೀರಲ್ಲಿ ನೆನೆಸ್ಕೊಂಡು ರುಬ್ಬೋ ಟೈಮ್ ನಲ್ಲಿ ಸೇರಿಸ್ಕೊಂಡು ರುಬ್ಕೊಂಡ್ರೆ ದೋಸೆ ಅನ್ನೋದು ತುಂಬಾನೇ ಕ್ರಿಸ್ಪಿ ಮತ್ತು ಗರಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಗಟ್ಟಿ ಅವಲಕ್ಕಿನ ಬಳಸ್ಕೊಳ್ಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಂತರ ಹಿಟ್ಟನ್ನ ತುಂಬಾನೇ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪನೂ ತರಿಯಾಗಿ ಇರಬಾರದು. ಈ ರೀತಿಯಾಗಿ ಕೈಯಿಂದಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅವಾಗ ಹಿಟ್ಟು ಹುದುಗು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಲಿಡ್ ಅನ್ನ ಕ್ಲೋಸ್ ಮಾಡಿ 1 ಓವರ್ ನೈಟ್ ಬಿಟ್ಟ ಮೇಲೆ ಇವಾಗ ನೋಡ್ತಾ ಇದ್ದೀವಿ ಯಾವ ರೀತಿ ಪರ್ಮನೆಂಟ್ ಆಗಿದೆ ಹಿಟ್ಟು ಅನ್ನೋದು. ನಂತರ ನಿಧಾನವಾಗಿ ಸ್ಪೂನ್ ನ ಸಹಾಯದಿಂದ ಈ ರೀತಿಯಾಗಿ ಕಲಸಿಕೊಳ್ಬೇಕು. ಇದಕ್ಕೆ ಒಂದು ಒಳ್ಳೆ ಕಲರ್ ಬರಬೇಕು ಅನ್ನೋ ಕಾರಣಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಸಕ್ಕರೆನ ಸೇರಿಸೋದ್ರಿಂದ ಕಲರ್ ಅಂತೂ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಹಾಗಾಗಿ ಸಕ್ಕರೆನ ಸ್ಕಿಪ್ ಮಾಡದೆ ಸೇರಿಸ್ಕೊಳ್ಳಿ. ನಂತರ ಮತ್ತೊಮ್ಮೆ ಎಲ್ಲಾನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಬೇಕು. ದೋಸೆ ಹಿಟ್ಟು ಯಾವಾಗ್ಲೂ ಯಾವ ರೀತಿಯಾಗಿ ಇರಬೇಕು ಅಂದ್ರೆ ನೋಡಿ, ಈ ರೀತಿಯಾಗಿ ಇರಬೇಕು. ತುಂಬಾನೇ ನೀರಾಗಿ ಇದ್ರೂ ಕೂಡ ದೋಸೆ ಚೆನ್ನಾಗಿ ಬರೋದಿಲ್ಲ. ಈ ಹದಕ್ಕೆ ಇರಬೇಕು. ಈ ಕಡೆ ಹಂಚು ಕೂಡ ಕಾದಿದೆ. ದೋಸೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ದೋಸೆನ ಹಾಕೊಳ್ಬೇಕು. ದೋಸೆನ ಹಾಕೊಳ್ಳುವಾಗ ಯಾವಾಗ್ಲೂ ಲೋ ಫ್ಲೇಮ್ ನಲ್ಲಿ ಇರಬೇಕು. ಹಂಚು ನೀರನ್ನ ಚಿಮುಕಿಸ್ಕೊಂಡು ದೋಸೆನ ಹಾಕೊಂಡಿದ್ದೀನಿ. ನಂತರ ಸ್ವಲ್ಪ ತುಪ್ಪ ಮತ್ತೆ ಖಾರನ ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹಂಚನ್ನ ಹೊಳಿಸ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ ಯಾವ ತರ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಂತ. ತುಂಬಾನೇ ಕ್ರಿಸ್ಪಿಯಾಗಿ ಮತ್ತು ಬಾಯಲ್ಲಿ ಇಟ್ಟರೆ ಕರಗ ಹೋಗ್ಬೇಕು ಆ ರೀತಿಯಾಗಿ ಹೋಟೆಲ್ ಸ್ಟೈಲ್ ನಲ್ಲಿ ಗರಿಗರಿಯಾದ ಮಸಾಲೆ ದೋಸೆ ರೆಡಿ.